ಪಾಪದಿಂದ ರಕ್ಷಣೆ, ಅಂಧಕಾರದಿಂದ ರಕ್ಷಣೆ, ರೋಗ ಕಾಯಿಲೆಯಿಂದ ರಕ್ಷಣೆ ಬೇಕೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನ ರೂಪವಾಗಿ ಯೇಸು ಈ ಲೋಕಕ್ಕೆ ಬಂದರು. ಯಾಕೆ ಲೋಕಕ್ಕೆ ಬಂದೆಂಬುದಾಗಿ ಹೇಳುವಾಗ ಕೆಟ್ಟು ಹೋಗಿರುವಂತಹ ಜನಗಳನ್ನು ರಕ್ಷಿಸುವುದಕ್ಕಾಗಿ, ಪಾಪದಲ್ಲಿ, ನರಕದಲ್ಲಿ, ಅನ್ಯಾಯದಲ್ಲಿ, ಅಕ್ರಮದಲ್ಲಿರುವಂತಹ ಜನಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದನು. ಯೇಸು ಸ್ವಾಮಿ ಜನರ ಪಾಪಗಳಿಗಾಗಿ, ಜನರ ಅಪರಾಧಗಳಿಗಾಗಿ, ಜನರ ಅಕ್ರಮಗಳಿಗಾಗಿ ತಾನು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಕಲ್ವಾರಿ ಶಿಲ್ಬೆಯಲ್ಲಿ ತನ್ನನ್ನು ತಾನೇ ಬಲಿಯಾಗಿ ಒಪ್ಪಿಸಿಕೊಟ್ರು. ಯಾಕೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ಕಲ್ವಾರಿ ಶಿಲ್ಬೆಯಲ್ಲಿ ರಕ್ತವನ್ನು ಸುರಿಸಬೇಕಾಗಿತ್ತು? ಯಾಕೆಂತ ಹೇಳಿದ್ರೆ ಯೇಸು ಮನುಷ್ಯರನ್ನು ಉಂಟು ಮಾಡುವಾಗ ತನ್ನ ಶ್ವಾಸವನ್ನು ಊದಿ ಮನುಷ್ಯರನ್ನು ಬದುಕುವ ಹಾಗೆ ಮಾಡಿದನು. ಸೊ ಆತನು ಸೃಷ್ಟಿಸಿದ ಜನರು ನರಕಕ್ಕೆ ಹೋಗಬಾರ್ದು, ಪಾಪಕ್ಕೆ ಹೋಗಬಾರ್ದು, ನಾಶನಕ್ಕೆ ಹೋಗಬಾರ್ದು ಎಂಬುದಾಗಿ ಒಂದೇ ಒಂದು ಕಾರಣಕ್ಕಾಗಿ ಯೇಸು ಈ ಲೋಕದಲ್ಲಿ ಮನುಷ್ಯನ ಅವತಾರವನ್ನು ಧರಿಸಿಕೊಂಡು ಬಂದು, ಹಾಗೆ ಯೇಸು ಕ್ರಿಸ್ತನು ದೇವರಾಗಿಯೇ ಬರಬಹುದಾಗಿತ್ತು. ಯಾಕೆಂದ್ರೆ ದೇವರಾಗಿ ಬಂದ್ರೆ ಭೂಲೋಕ ಸಹಿಸಿಕೊಳ್ಳುತ್ತಿರಲಿಲ್ಲ. ಅದಕ್ಕಾಗಿ ಯೇಸು ಈ ಲೋಕದಲ್ಲಿ ಮನುಷ್ಯರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ್ರೆ ಆತನು ಮನುಷ್ಯನಾಗಿನೇ ಬರಬೇಕಾಗಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಜನಗಳನ್ನು ಪಾಪದಿಂದ, ಶಾಪದಿಂದ ಬಿಡುಗಡೆ ಮಾಡಿ ಆತ ನಿತ್ಯ ರಾಜ್ಯವನ್ನು, ಮೋಕ್ಷವನ್ನು ಕೊಡುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದ್ರು. ಬೇರೆ ಯೇಸು ಸ್ವಾಮಿ ಯಾವುದೋ ಒಂದು ಕ್ರೈಸ್ತ ಧರ್ಮಕ್ಕೆ ದೇವರಾಗಿ ಇರಲ್ಲ. ಯೇಸು ಸ್ವಾಮಿ ಯಾವುದೋ ಒಂದು ಕ್ರಿಶ್ಚಿಯನರಿಗೆ ದೇವರಲ್ಲ. ಯೇಸು ಸ್ವಾಮಿ ಇಡೀ ಮಾನವ ಕುಲಕ್ಕೆ, ಈ ಭೂಲೋಕದಲ್ಲಿ ಜೀವಿಸುತ್ತಿರುವಂತಹ ಪ್ರತಿಯೊಂದು ಮಾನವ ಕುಲಕ್ಕೆ ಆತನು ದೇವರಾಗಿದ್ದಾನೆ. ನಮಗೆ ರಕ್ಷಣೆ ಬೇಕೆಂದ್ರೆ, ಬಿಡುಗಡೆ ಬೇಕೆಂದ್ರೆ, ನಮಗೆ ನಿತ್ಯ ಜೀವ ಬೇಕೆಂದ್ರೆ ಆತನೇ ಮಾರ್ಗನಾಗಿದ್ದಾನೆ. ನಾನೇ ಮಾರ್ಗವು, ಸತ್ಯವು, ಜೀವವು ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದೇನೆ. ಯೇಸು ಸ್ವಾಮಿ ಮತ್ತೆ ತಿರುಗಿ ಈ ಲೋಕಕ್ಕೆ ಬರ್ತಾ ಇದ್ದಾರೆ. ಕಾರಣ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಅಂತ್ಯಕಾಲ. ಈ ಲೋಕದಲ್ಲಿ ಅನ್ಯಾಯಗಳು, ಅಕ್ರಮಗಳು, ಪಾಪಗಳು ನಡೀತಾ ಇದೆ. ಲೋಕದಲ್ಲಿ ನೋಡುವಾಗ ಭೂಕಂಪಗಳು, ಬರಗಳು, ಕಾಯಿಲೆಗಳು, ವೈರಸ್ಗಳು ಹರಡ್ತಾ ಇದೆ. ಇದು ಆಲ್ರೆಡಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅಂತ್ಯಕಾಲದಲ್ಲಿ ಇದೆಲ್ಲ ನಡೀತದೆ ಎಂಬುದಾಗಿ. ಸೊ ಈ ಅಂತ್ಯಕಾಲದ ರೀತಿ ನಡೆಯಬೇಕಾದ್ರೆ ಭೂಮಿಯಲ್ಲಿ ಪ್ರಸವ ವೇದನೆ ಉಂಟಾಗ್ತಾ ಇದೆ. ಅಲ್ಲಿ ಹೆಚ್ಚು ಪಾಪ ಆಗ್ತಿರೋದ್ರಿಂದ ಜನಗಳಲ್ಲಿ ಪಾಪಗಳು, ಅನ್ಯಾಯಗಳು, ಅಕ್ರಮಗಳು, ವ್ಯಭಿಚಾರಗಳು, ದುಷ್ಟತನಗಳು, ಕೆಟ್ಟತನಗಳು ನಡೀತಿರೋದ್ರಿಂದ ದೇವರ ಕೋಪವು ಪ್ರಕಟವಾಗ್ತಾ ಇದೆ. ಸೊ ಆ ಕೋಪದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು. ಯೇಸು ಕ್ರಿಸ್ತನು ಒಂದು ನ್ಯಾಯ ತೀರಿಸುವುದಕ್ಕಾಗಿ ಬಂದಿಲ್ಲ, ಯೇಸು ಕ್ರಿಸ್ತನು ರಕ್ಷಣೆ ಕೊಡುವುದಕ್ಕಾಗಿ ಈ ಲೋಕದಲ್ಲಿ ಬಂದರು. ಸೊ ಅದಕ್ಕಾಗಿ ಯೇಸು ಕ್ರಿಸ್ತನ ನಂಬುವಾಗ, ಯೇಸು ಸ್ವಾಮಿ ನಂಬುವಾಗ ಯಾವುದೋ ಒಂದು ಏನು ನಮಗೆ ಚೇಂಜ್ ಆಗಲ್ಲ. ನಮ್ಮ ಹೃದಯ ಚೇಂಜ್ ಆಗುತ್ತೆ, ನಮ್ಮ ಪಾಪಗಳು ಪರಿಹಾರ ಆಗುತ್ತೆ, ನಮಗೆ ರಕ್ಷಣೆ ಉಂಟಾಗುತ್ತೆ. ಸೊ ಆ ರಕ್ಷಣೆ ನಮಗೆ ಏನ್ ಮಾಡುತ್ತೆ, ನಮ್ಗೆ ನಿತ್ಯ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿದೆ. ಇವತ್ತು ಒಬ್ಬ ಮನುಷ್ಯನು ಸಾಯ್ತಾನೆ. ಯಾವುದೇ ಮನುಷ್ಯನು ಹುಟ್ಟಿದ ಮೇಲೆ ಸಾಯಲೇಬೇಕು. ಆದ್ದರಿಂದ ಆ ಮನುಷ್ಯನು ಎಲ್ಲಿ ಹೋಗ್ತಾನೆ ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. ಸೊ ಲೋಕದಲ್ಲಿ ಪಾಪ, ಅನ್ಯಾಯ, ಅಕ್ರಮದಲ್ಲಿ ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗ ಖಂಡಿತ ಅವನು ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ತನ್ನ ಪಾಪಗಳನ್ನು ಒಪ್ಪಿಕೊಂಡು ತನ್ನ ಪಾಪಗಳನ್ನು ಪರಿಹಾರ ಮಾಡಬೇಕಾದ್ರೆ, ಪರಿಹಾರ ಆಗ್ಬೇಕಂದ್ರೆ ಯೇಸು ಕ್ರಿಸ್ತನ ರಕ್ತವೇ ಮುಖ್ಯವಾದ ಅವಶ್ಯವಾಗಿದೆ. ಆ ಯೇಸು ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಡುವಾಗ ಖಂಡಿತವಾಗಿ ನಮಗೆ ರಕ್ಷಣೆ ಕೊಟ್ಟು ನಮಗೆ ನಿತ್ಯ ಮೋಕ್ಷ ಕೊಡುವುದಕ್ಕಾಗಿದೆ. ಯೇಸು ಕ್ರಿಸ್ತನ ತಿರುಗಿ ಬರ್ತಾ ಇದ್ದಾರೆ. ಪಾಪವನ್ನು ಬಿಟ್ಟು ಮಾನಸಾಂತರ ಹೊಂದಿಕೊಳ್ಳಿರಿ, ಕೆಟ್ಟತನವನ್ನು ಬಿಟ್ಟು ಮಾನಸಾಂತರ ಹೊಂದಿರಿ, ಅಶುದ್ಧತೆಯನ್ನು ಬಿಟ್ಟು ಮಾನಸಾಂತರ ಹೊಂದಿಕೊಳ್ಳಿರಿ. ಯಾಕೆಂದರೆ ಪಾಪ ಮಾಡುವ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಲೋಕ ಅಂತ್ಯಕಾಲವಾಗ್ತಿದೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ತಿರುಗಿ ಬರ್ತಾಕಿರ್ತಾನೆ. ಆದ್ರೆ ಯೇಸು ಕ್ರಿಸ್ತನೊಂದಿಗೆ ನಾವು ಹೋಗ್ಬೇಕಾದ್ರೆ, ಆ ಪರಿಶುದ್ಧ ದೇವನಿಗೆ ನಾವು ಎದುರುಗೊಳ್ಬೇಕಾದ್ರೆ ಖಂಡಿತವಾಗಿ ನಮ್ಮಲ್ಲಿ ಪಾಪ ಇರಲೇಬಾರದು. ಪಾಪ ಇರುವ ಮನುಷ್ಯನು ಯಾವತ್ತು ದೇವ ನೋಡೋಕೆ ಸಾಧ್ಯವಿಲ್ಲ. ಪಾಪ ಮಾಡುವಂತ ಮನುಷ್ಯನು ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಗ್ರಾಮದಲ್ಲಿರುವಂತಹ ಜನಗಳು ಸ್ವರವನ್ನು ಕೇಳಿ ಯೇಸು ಕ್ರಿಸ್ತ ನಂಬಿಕೆ ಇಡುವುದಾದರೆ, ಯೇಸು ಕ್ರಿಸ್ತನ ಮೇಲೆ ಯೇಸು ಕ್ರಿಸ್ತ ನಂಬುವುದಾದರೆ ಖಂಡಿತವಾಗಿ ಆತನು ನಿಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸಿ ನಿಮ್ಮನ್ನು ಆತನ ಮಕ್ಕಳಾಗಿ ಮಾಡಿ ಖಂಡಿತ ನಿತ್ಯ ರಾಜ್ಯ ರಕ್ಷಣೆ ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಮುಂದೆ ಬರುವಂತಹ ದೈವ ಕೋಪ, ಮುಂದೆ ಬರುವಂತಹ ಅನಾಹುತ, ಮುಂದೆ ಬರುವಂತಹ ಕೇಡುಗಳು, ಮುಂದೆ ಬರುವಂತಹ ಆಪತ್ತುಗಳು, ಮುಂದೆ ಬರುವಂತಹ ಶೋಧನೆಗಳು, ಮುಂದೆ ಬರುವಂತಹ ದೊಡ್ಡ ಅನಾಹುತಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ಯೇಸು ಕ್ರಿಸ್ತನನ್ನು ನಂಬುದರೆ ಮಾತ್ರನೇ ನಮಗೆ ಬಿಡುಗಡೆ, ನಮಗೆ ರಕ್ಷಣೆ, ನಮಗೆ ಏನಾಗಿದೆ ರಕ್ಷಣೆ ಆಗಿ ನಾವು ಬದುಕೋದಕ್ಕೆ ಸಾಧ್ಯ. ಸೊ ಆದ್ದರಿಂದ ಎಲ್ಲಾ ಇಲ್ಲಿರುವಂತಹ ಗ್ರಾಮದ ಜನಗಳು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಖಂಡಿತವಾಗಿ ನಮ್ಮನ್ನು ಆತನ ಮಕ್ಕಳಾಗಿ ಅಂಗೀಕರಿಸಿ ನಮ್ಮನ್ನು ಆಶೀರ್ವಾದ ಮಾಡುವಂತ ದೇವರಾಗಿದ್ದಾನೆ. ಒಂದು ವೇಳೆ ಕಾಯಿಲೆದಲ್ಲಿ, ಪಾಪದಲ್ಲಿ, ಶಾಪದಲ್ಲಿ ಇರುವುದಾದರೆ ಯೇಸುವೇ ಎಂಬುದಾಗಿ ಹೇಳುವಾಗ ಆತನು ಗುಣಪಡಿಸುವಂತ ದೊಡ್ಡ ವೈದ್ಯನಾಗಿ ಒಂದು ದೇವರಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಈ ಗ್ರಾಮಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ.